ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ 15ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಔಟ್ ಆಗಿದ್ದಾರೆ. ಬಹಳ ಖುಷಿಯಿಂದ ಅವರು ಔಟ್ ಆಗಿ ಮನೆಯಿಂದ ಹೊರಗಡೆ ಹೋದರು. ಅದೇನೋ ಹಿಂಟ್ ಬೇರೆ ಸಿಕ್ಕಿತ್ತಂತೆ ಅವರಿಗೆ, ಅದು ಯಾವ ಥರ ಹಿಂಟೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಬಹುಶಃ ಅವರು ಇಡೀ ವಾರ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳ ಒಟ್ಟಿಗೆ ತುಂಬ ಚೆನ್ನಾಗಿದ್ರು ಅನಿಸುತ್ತೆ. ಹಾಗೆಯೇ ಮನೆಯವರೆಲ್ಲರೂ ಕೂಡ ಅವರಿಗೆ ಉತ್ತಮ ಬೇರೆ ಕೊಟ್ಟಿದ್ರು. ಸೊ ಮನೆಯವರೆಲ್ಲರಿಂದ ಉತ್ತಮ ಕೊಡಿಸಿಕೊಂಡಂತಹ ಕಂಟೆಸ್ಟೆಂಟ್ ಈಗ ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾರೆ. ಇದಕ್ಕೆ ಐರನ್ ಏನು ಬೇಕೋ ಏನು ಹೇಳಬೇಕೋ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ಒಂದು ರೀತಿ ಆಲ್ರೆಡಿ ಇದು ಗೊತ್ತಿರೋ ವಿಷಯನೇ, ಈ ವೀಕ್ ನಾನು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ತುಂಬ ಖುಷಿಯಿಂದ ಇನ್ಫ್ಯಾಕ್ಟ್ ಕಿಚ್ಚ ಸುದೀಪ್ ಅವರು ಅವರನ್ನು ವೇದಿಕೆ ಮೇಲೆ ಕರೆದು ಮಾತಾಡಿಸುವಾಗ ಕೂಡ ಅವ್ರ ಮನಸ್ಸಲ್ಲಿ ಅಷ್ಟೇನು ಬೇಜಾರಿರಲಿಲ್ಲ. ಇದು ಗೊತ್ತಿದ್ದಲ್ವ ವಿಷಯ, ಹೋಗ್ತಾ ಇದ್ದೀನಿ ಆರಾಮಾಗಿ ಹೋಗಿ ಬರ್ತೀನಿ ಅನ್ನೋ ಥರ ಇತ್ತು. ಜೊತೆಗೆ ಸಾಕಷ್ಟು ಸುಳ್ಳುಗಳನ್ನು ಅವರು ಹೇಳಿದರು. ಬಿಗ್ ಬಾಸ್ ಮನೆಯಲ್ಲಿ 100 ದಿನಗಳ ಕಾಲ ಅವ್ರದ್ದೇ ಆದ ರೀತಿಯಲ್ಲಿ ಆಟ ಆಡಿದರು. ವಾಚಾಳಿ ಅಂತ ಹೆಸರನ್ನು ಪಡ್ಕೊಂಡಿದ್ರು. ಜೊತೆಗೆ ತಾಯಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕಾಗಿರೋದು ನನ್ನ ಒಂದು ಪ್ರಾರ್ಥನೆ ಅಂತ ಅದೊಂದು ದೇವರಿಗೆಲ್ಲ ಅಡ್ಡಬಿದ್ದು ಒಂದು ಪ್ರಾರ್ಥನೆ ಮಾಡ್ಕೊಂಡಿದ್ರು. ಅದು ಕೂಡ ಸಫಲವಾಯಿತು. ಒಟ್ಟಾರೆಯಾಗಿ 100 ದಿನಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪ್ರದರ್ಶನವನ್ನು ಕೊಟ್ಟು ಕೆಲವೊಂದು ಸಲ ಶಿಶಿರವರಿಗೆ ಸ್ಟ್ಯಾಬ್ ಮಾಡಿದರು, ಕೆಲವೊಂದು ಸಲ ಹೊರಗಡೆ ಹೋಗಿ ಹೊರಗಿನ ವಿಷಯಗಳನ್ನು ಮನೆ ಒಳಗಡೆ ಬಂದು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಏನೇನೋ ಹೇಳಿ ಅಲ್ಲೂ ಕೂಡ ಸ್ವಲ್ಪ ತಲೆಗೆ ಏನೇನೋ ತುಂಬಿಸುವಂತಹ ಪ್ರಯತ್ನ ಮಾಡಿದರು. ಕಿಚ್ಚ ಸುದೀಪ್ ಅವರಿಂದ ಸಾಕಷ್ಟು ಬಾರಿ ಕ್ಲಾಸ್ನ ತಗೊಂಡಿದ್ರು. ಒಟ್ಟಾರೆಯಾಗಿ ಸದ್ಯಕ್ಕೆ ಚೈತ್ರಾ ಕುಂದಾಪುರ ಅವರು ಹೊರಗಡೆ ಬಂದಿದ್ದಾರೆ. ಸೊ ಸ್ನೇಹಿತರೆ, ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ಹೇಳೋದಾದ್ರೆ, ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ರಜತ್ ಅವರಿಗೆ ಒಂದು ರೀತಿ ಇವಾಗ ಕಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಏನಂತ, ಅಯ್ಯೋ ಸುದೀಪ್ ಸರ್ ನನ್ನ ಉಸ್ತುವಾರಿ ಬಗ್ಗೆ ಬೈದ್ಬಿಟ್ರಲ್ಲ, ನಾನು ಎಲ್ಲೋ ಒಂದು ಕಡೆ ಫೇವರಿಸಮ್ ಮಾಡ್ತಿದ್ದೀನಿ ಭವ್ಯ ಅವ್ರಿಗೆ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡಿಬಿಟ್ರಲ್ಲ ಅನ್ನೋದು ಸಿಕ್ಕಾಪಟ್ಟೆ ಕಾಡೋದಕ್ಕೆ ಶುರುವಾಗಿದೆ. ಹಾಗಾಗಿ ಭವ್ಯ ಅವರು ಇವಾಗ ಏನು ಜೈಲಿಗೆ ಹೋಗಿದಾರಲ್ಲ ಹನುಮಂತ ಅವ್ರಿಗೆ ಹೊಡೆದು, ಸೊ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಭವ್ಯ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿನಗೆ, ನೀನು ಒಂದು ಸಲ ಅಲ್ಲ 7-8 ಸಲ ಮೋಸ ಮಾಡಿ ಗೆಲ್ಲುವಂತಹ ಪ್ರಯತ್ನ ಮಾಡಿದ್ಯಾ. ಅಂದರೆ ಅದು ನಿನಗೆ ಇಂಟೆನ್ಷನಲ್ಲಿ ಗೊತ್ತಿರುತ್ತೆ ಇಲ್ಲಿ ಮೋಸ ಮಾಡ್ತಾ ಇದೆಯಾ ಅಂತ, ಬಟ್ ಸ್ಟಿಲ್ ನೀನು ಗೆಲ್ಲೇಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಸರಿಯಾಗಿ ಆಡ್ತಾ ಇದ್ದೀನೋ ಇಲ್ವೋ ಅಂತ ನೀನು ಗಮನ ಕೊಡಲ್ಲ, ಗೊತ್ತಿರುತ್ತೆ ಬಟ್ ಸ್ಟಿಲ್ ನೀನು ಗಮನ ಕೊಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ರಜತ್ ಅವರು ಹೇಳಿದ್ರು ಅಂತ ಅನ್ನಿಸ್ತು. ಭವ್ಯ ಅವರು ಅವ್ರದ್ದೇ ಆದ ರೀತಿಯಲ್ಲಿ ಏನೋ ಗೊತ್ತಿಲ್ಲ ರಜತ್, ನನಗೆ 2 ವಾರದಿಂದ ನಾನು ಕಳೆದು ಹೋಗ್ಬಿಟ್ಟಿದ್ದೀನಿ ರಜತ್, 3 ವಾರದಿಂದ ನನಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ರಜತ್, ನನಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತಲೇ ಗೊತ್ತಾಗ್ತಿಲ್ಲ ರಜತ್ ಅಂತ ಹೇಳಿ ಅವ್ರದ್ದೇ ಆದ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೋತಾರೆ. ಅದಾದ ತಕ್ಷಣ ಕಿಚ್ಚ ಸುದೀಪ್ ಅವರ ಅಂದರೆ ವಾರದ ಪಂಚಾಯಿತಿ ಸಾಟರ್ಡೆ ಮುಗೀತು. ನಿನ್ನೆ ವಾರದ ಎಪಿಸೋಡ್ ಏನು ಸಂಡೇ ಎಪಿಸೋಡ್ ಶುರುವಾಗುತ್ತೆ. ಸೊ ಸೂಪರ್ ಸಂಡೇ ಎಪಿಸೋಡ್ ಶುರುವಾದಾಗ ಇಡೀ ಮನೆಯವರು ಹನುಮಂತನ ತಾಯಿಯವರಿಗೆ ಇನ್ಫ್ಯಾಕ್ಟ್ ಸಾರಿ ಕೇಳ್ತಾರೆ. ಬಿಕಾಸ್ ಭವ್ಯ ಅವ್ರು ಹೊಡೆದಿದ್ದಂಥದ್ದು ಅಲ್ಲಿಂದ ಒಳಗಡೆಯಿಂದ ನೋಡುವಾಗ ಬೇರೆ ರೀತಿ ಕಾಣಿಸಿತ್ತು, ಬಟ್ ಟಿ ವಿಯಲ್ಲಿ ಹಾಕಿ ತೋರಿಸಿದಾಗ ಎಷ್ಟರ ಮಟ್ಟಿಗೆ ಅದು ಗಂಭೀರವಾದಂತಹ ಒಂದು ವಿಷಯ ಅಂತ ಎಲ್ರಿಗೂ ಅರ್ಥ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಸಾರಿ ಕೇಳ್ತಾರೆ. ಇನ್ನು SR ಟಾಸ್ಕಲ್ಲಿ ಇನ್ಫ್ಯಾಕ್ಟ್ ಏನು ಗೊತ್ತಾ, SR ಟಾಸ್ಕ್ ವಿಷಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಸುದೀಪ್ ಅವರು, ಮನೆ ಒಳಗಡೆ ಖಜಾನೆ ಹುಡ್ಕೊಂಡು ಬಂದಿದ್ದೆ ಬಟ್ ಜೊತೆಗೆ ನಂಗೆ ಮುತ್ತು ಸಿಕ್ತು ಅಂತ. ಅದನ್ನು ಹೇಳಿದ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು. ಖಜಾನೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವರೇ ಹೇಳಿದ ಪ್ರಕಾರ ಅದು ಕಪ್ಪು, ಬಿಗ್ ಬಾಸ್ ಕಪ್ಪು, ಬಟ್ ಆದರೆ ಮುತ್ತು ಅಂತ ಹೇಳಿದವರು ಭವ್ಯಂಗೆ. ಇಬ್ಬರು ಕೂಡ ನೋ ಅಂತ ಕೊಟ್ಟರು. ಅದು ಯಾಕೆ ಅದನ್ನು ಅವರೇ ಹೇಳಿದ ಮಾತನ್ನು ನಮಗೆ ಗೊತ್ತಿಲ್ಲ ಅನ್ನೋ ಥರ ಅವರು ಆ್ಯಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅಂದರೆ ಆಲ್ರೆಡಿ ಮನೆಯವರೆಲ್ಲ ಅವ್ರ ಮನೆಯವರು ಇವ್ರ ಮನೆಯವರು ಇಬ್ಬರು ಬೈದು ಹೋಗಿದ್ದಾರೆ, ಇಬ್ಬರು ಜೊತೆಗಿರಬೇಡಿ ಅಂತ ಹೇಳಿ ಹೋಗಿದ್ದಾರೆ. ಸುದೀಪ್ ಅವರು ಕೂಡ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡಿದ್ದಾರೆ ಅದೇ ವಿಷಯಕ್ಕೆ, ಫ್ರೆಂಡ್ಶಿಪ್ನೆಲ್ಲ ಆಚೆಗಿಡಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಅವರು ನಮಗೇನೋ ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡ್ಕೊಂಡು ಸುಮ್ಮನಾದ್ರೂ ಏನೋ ಗೊತ್ತಿಲ್ಲ, ಬಟ್ ಆ ವಿಷಯನೇ ಹೇಳಿಲ್ಲ. ಮುತ್ತು ಏನು ಸರ್ ಮುತ್ತು ಅನ್ನೋ ಥರ ಅವ್ರದ್ದು ರಿಯಾಕ್ಷನ್ ಇತ್ತು. ಭವ್ಯ ಅವರಂತೂ ನಂಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಅನ್ನೋ ಥರ ಅವ್ರದ್ದು ರಿಯಾಕ್ಷನ್ ಮಾಡಿದ್ರು, ಗೊತ್ತಿಲ್ಲ ಯಾಕೋ ಒಪ್ಕೊಳ್ಳಿಲ್ಲ. ಅದಾದಮೇಲೆ ನೆಕ್ಸ್ಟು ಮಂಜು ಮತ್ತು ಗೌತಮಿ ಅವರಿಗೆ ಫ್ರೆಂಡ್ಶಿಪ್ ಕ್ಲಾಸ್ ಗೊತ್ತಲ್ಲ, ಕಿಚ್ಚ ಸುದೀಪ್ ಅವರು ತಗೊಳ್ತಾನೆ ಇರ್ತಾರೆ. ಮಂಜು ಅವರಿಗೆ ಅದು ಯಾವ ರೀತಿ ಮನವರಿಕೆ ಮಾಡಿಸ್ಬೇಕು ಗೊತ್ತಾಗ್ತಾ ಇಲ್ಲ, ಬಿಟ್ಟಿದ್ದಾರೆ ಆ್ಯಕ್ಚುಲಿ, ಕೈ ಬಿಟ್ಬಿಟ್ಟಿದ್ದಾರೆ ಸುದೀಪ್ ಅವರು. ಈ ವ್ಯಕ್ತಿಗಿಂತ ತಿಳಿಸೋಕ್ಕಾಗಲ್ಲ ಅಂತ ಗೌತಮಿ ಅವರಿಗೆ ಅರ್ಥ ಆಗಿದೆ ಅಂತೆ, ಬಟ್ ಅವರಿಗೆ 80% 85% ಅರ್ಥ ಆಗಿದೆ ಅಂತೆಲ್ಲ ಹೇಳ್ತಾರೆ. ಬಟ್ ಅಗೇನ್ ಅವರಿಬ್ಬರು ಒಟ್ಟಿಗೆ ಬಿಡಲಿಲ್ಲ ಅಂತಂದರೆ, ಅವರಿಬ್ಬರು ಅಷ್ಟೇ ನಮ್ಮ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಅವರ ಸಂಘವನ್ನು ಬಿಡಲಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ. ಅದು ಅರ್ಥ ಆಗಿರೋ ಥರ ಇವಾಗ ತ್ರಿವಿಕ್ರಮ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಅದಾದಮೇಲೆ ಅಡಚಣೆ ಅನ್ನುವಂತಹ ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿಗೆ, ಮುಂದಿನ ಜರ್ನಿಗೆ ಯಾರು ಅಡಚಣೆ ಆಗ್ತಾರೆ ಅದನ್ನು ನೀವು ಅವರನ್ನು ಮೆನ್ಷನ್ ಮಾಡಿ ಅವರಿಗೆ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಬಿಗ್ ಬಾಸ್ ಸುದೀಪ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಮನೇಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ. ಅಡಚಣೆ ಅಂತ ಯಾರು ಅನಿಸ್ತಾರೋ ಅವರನ್ನು ನೀವು ಹೊರಗಿಡಬೇಕು ಅನ್ನುವಂತಹ ಟಾಸ್ಕ್ ಅದಾಗಿರುತ್ತೆ. ಸೊ ಈ ಒಂದು ಅಡಚಣೆ ಅನ್ನುವಂತಹ ಟಾಸ್ಕಲ್ಲಿ ರಜತ್, ತ್ರಿವಿಕ್ರಮ್ ಮತ್ತು ಹನುಮಂತ ಅವರು ಮಾತ್ರ ಮನೆಯಲ್ಲಿ ಇರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳಿಂದ ಇವರು ಅಡಚಣೆ, ನಮ್ಮ ಜರ್ನಿಗೆ ಅಡಚಣೆ ಅನ್ನುವಂತಹ ರೀತಿಯಲ್ಲಿ ಇವರಿಬ್ಬರನ್ನು ಮಾತ್ರ
ಉಳಿದಿರುವಂತಹ ಕಂಟೆಸ್ಟೆಂಟ್ಸ್ ಮೆನ್ಷನ್ ಮಾಡಿರ್ತಾರೆ. ಸೊ ಇನ್ನು ಉಳಿದಂತಹ ಏನು 6 ಜನ ಕಂಟೆಸ್ಟೆಂಟ್ಸಿಗೆ ಸುದೀಪ್ ಅವರು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಒಂದು ಕ್ಲಾಸ್ ತಗೋತಾರೆ. ಇದು ಕ್ಲಾಸಿಕ್ ಕ್ಲಾಸ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಕೇವಲ 3 ಜನ, ಅದರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸು. ಒಬ್ಬರಂತೂ 50 ದಿನ ಆದಮೇಲೆ ಬಂದಿರೋದು ರಜತ್, ಇನ್ನೊಬ್ಬರು ಹನುಮಂತ 4ನೇ ವಾರಕ್ಕೆ ಬಂದಿರೋದು. ಅದನ್ನು ಹೊರತುಪಡಿಸಿದ್ರೆ ಫಸ್ಟಿಂದ ಲಾಸ್ಟ್ ತನಕ ಇಲ್ಲಿ ತನಕ ಇರುವಂತಹ ಏಕೈಕ ತ್ರಿವಿಕ್ರಮ್ ಅನ್ನುವಂತಹ ಕಂಟೆಸ್ಟೆಂಟನ್ನು ಮಾತ್ರ ನೀವು ಥ್ರೆಟ್ ಥರ ನೋಡ್ತೀರಾ, ಅಡಚಣೆ ಅನ್ನೋ ರೀತಿಯಲ್ಲಿ ನೋಡ್ತಿದ್ದೀರಾ. ಅಂತಂದರೆ ಉಳಿದಿರುವಂತಹ 6 ಜನ ಸದಸ್ಯರು ಏನು ಮಾಡ್ತಾ ಇದ್ದೀರಾ ಮನೆ ಒಳಗಡೆ, ಇದನ್ನು ಸ್ವಲ್ಪ ನೀವು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ 6 ಜನ ಏನಿದ್ರಲ್ಲ ಅವರಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ಇನ್ನು ಮಂಜು ಅವರ ಅವಸ್ಥೆ ಬಗ್ಗೆ ಕಿಚ್ಚ ಸುದೀಪ್ ಅವರಿಗೆ ಹೇಳಿ ಸಾಕಾಗಿ ಹೋಗಿದೆ ಇನ್ಫ್ಯಾಕ್ಟ್. ಬಟ್ ಆದರೂ ಕೂಡ ಈ ಬಾರಿಯೂ ಕೂಡ ಮಂಜು ಅವರೇ, ಮೊದಲು ಇಲ್ಲಿದ್ರಿ ನೀವು, ಇವಾಗ ಎಲ್ಲಿದ್ದೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಆಟ ಆಡಬೇಕು ಅಂತ, ನಿಮಗೆ ಗೊತ್ತು ಅಂತ ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಮಂಜು ಅವ್ರಿಗೆ ಯಾರಾದರೂ ಒಬ್ಬರಾದರೂ ಒಂದು ಓಟ್ ಹಾಕ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಮಂಜು ಅವರೇ ಮಾಡ್ಕೊಂಡಿರೋದು ಅವ್ರ ಆಟ ಯಾವ ರೀತಿ ಬದಲಾಗಿದೆ 4-5 ವಾರದಿಂದ ಅಂತ ನಿಮಗೆ ಗೊತ್ತಿರುತ್ತೆ. ಟಾಸ್ಕ್ ವಿಚಾರ ಅಂತ ಬಂದರೆ ಅಫ್ಕೋರ್ಸ್ ಹಿ ಈಸ್ ಅ ಟಾಸ್ಕ್ ಮಾಸ್ಟರ್, ಅದರಲ್ಲಿ ಏನು ಡೌಟೇ ಇಲ್ಲ. ಬಟ್ ಅವ್ರು ಯಾವ ರೀತಿ ಲೈಕ್ ಗೌತಮಿ ಅವ್ರ ಜೊತೆಗೆ ಅವರ ಫ್ರೆಂಡ್ಶಿಪ್ ಏನಿದೆ ಅದು ಅವರಿಗೆ ವೀಕ್ನೆಸ್ ಆಗ್ತಾ ಇದೆ ಅನ್ನೋದನ್ನು ನೀವು ಕೂಡ ತುಂಬ ಚೆನ್ನಾಗಿ ನೋಡಿರ್ತೀರ. ಬಟ್ ಈ ಒಂದು 3 ಜನ ಏನು ಸೆಲೆಕ್ಟ್ ಆದ್ರಲ್ಲ ಅಡಚಣೆ ಅಂತ ಅಂದ್ಕೊಂಡು, ಈ ಜಾಗದಲ್ಲಿ ಮಂಜು ಅವರು ಕೂಡ ಇರ್ತಾರೆ ಅಂತ ಬಹುತೇಕ ಜನರಿಗೆ ಅನಿಸಿತ್ತು. ಬಟ್ ಇನ್ನೂ ಕಾಲ ಮಿಂಚಿಲ್ಲ, ಈಗಲೂ ಅವರು ಕಂಬ್ಯಾಕ್ ಮಾಡೋದಕ್ಕೆ ಸಮಯ ಇದೆ. ಕಂಬ್ಯಾಕ್ ಮಾಡಬೇಕಷ್ಟೇ ಸರಿಯಾದ ರೀತಿಯಲ್ಲಿ, ಕಂಪ್ಲೀಟಾಗಿ 80% 85% ಅಲ್ಲ, ಸರಿಯಾಗಿ ಕಂಬ್ಯಾಕ್ ಮಾಡಬೇಕು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಭವ್ಯ ಅವರಿಗೆ ತುಂಬ ನೇರವಾಗಿ ಸುದೀಪ್ ಅವರು ಒಂದು ಮಾತು ಹೇಳಿದ್ರು. ತ್ರಿವಿಕ್ರಮ್ ಅವರು, ಭವ್ಯ ಅವರೇ, ನಿಮಗೆ ಅವರ ಒಂದು ಆಟದ ರಹಸ್ಯವನ್ನು, ಅವರ ಗೆಲುವಿನ ರಹಸ್ಯವನ್ನು ಬಿಟ್ಕೊಡ್ತಾರಾ? ಇಲ್ಲ ಅಲ್ವಾ? ಬಿಟ್ಕೊಟ್ಟಿಲ್ಲ ಅಂತ ಆದಮೇಲೆ ಮತ್ತೆ ಯಾಕೆ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀರಾ? ಮತ್ತೆ ಅದನ್ನೇ ಅವ್ರ ಹತ್ರ ಮಾಡಬೇಡಿ. ಆ್ಯಂಡ್ ಹಾಗೆಯೇ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಬೇಡಿ, ಜೊತೆಗೆ ಅವರನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಡೈರೆಕ್ಟಾಗೇ ಹೇಳಿದ್ರು ಭವ್ಯಂಗೆ. ಬಟ್ ಭವ್ಯ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋ ಥರ ಅವ್ರದ್ದು ರಿಯಾಕ್ಷನ್ ಇತ್ತು. ಬಟ್ ಅರ್ಥ ಆಗಿರುತ್ತೆ ಅವ್ರಿಗೆ. ಬಟ್ ಈಗ ಅವ್ರಿಗೆ ಗೊತ್ತಿಲ್ಲ, ಬೈಫರ್ಕೇಷನ್ ಗೊತ್ತಾಗ್ತಾ ಇಲ್ಲ, ಫ್ರೆಂಡ್ಶಿಪ್ನ ದೂರ ಇಡಬೇಕಾ ಬೇಡವಾ ಅಂತ. ಬಟ್ ಗೊತ್ತಾಗಿರುತ್ತೆ ಬಹುಶಃ ಸುದೀಪ್ ಅವರು ಇಷ್ಟು ನೇರವಾಗಿ ಹೇಳುವಾಗ ಅಂತ ಅಂದ್ಕೊಂಡಿರ್ತೀನಿ. ಜೊತೆಗೆ ಇನ್ನು ರಜತ್ ಅವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ 3 ಜನ ಹನುಮಂತ, ರಜತ್ ಮತ್ತು ತ್ರಿವಿಕ್ರಮ್ ಅವರಿಗೆ ಚೆನ್ನಾಗಿ ಆಡ್ರಪ್ಪ ತಮ್ಮಂದಿರ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರಲ್ಲಿ ಅವರ ಒಂದು ಪ್ರೀತಿ ಎದ್ದು ಕಾಣ್ತಾ ಇತ್ತು. ಜೊತೆಗೆ ಮೋಕ್ಷಿತ್ ಅವ್ರಿಗೊಂದು ಮಾತು ಹೇಳ್ತಾರೆ, ಇನ್ನೂ ಹ್ಯಾಲುಸಿನೇಷನಲ್ಲೇ ಇದ್ದೀರಾ ಮೋಕ್ಷಿತ್ ಅವರೇ, ಸ್ವಲ್ಪ ಹೊರಗಡೆ ಬನ್ನಿ. ನೀವು ಕೊಡ್ತಾ ಇರುವಂತಹ ಕಾರಣ ಏನಿದೆಯಲ್ಲ, ಬರೀ ಟಾಸ್ಕಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಟ್ರೈ ಮಾಡ್ತೀನಿ ಅಂತ, ಅದಷ್ಟೇ ಅಲ್ಲ, ಅದಷ್ಟೇ ಸಾಕಾಗುತ್ತಾ ಗೆಲ್ಲೋದಕ್ಕೆ? ಇಲ್ಲ, ಪರ್ಸ್ನಾಲಿಟಿ ಕೂಡ ತುಂಬ ಮುಖ್ಯ ಆಗುತ್ತೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಮೊದಲನೇ ವಾರದಿಂದ ಸ್ಟಾರ್ಟ್ ಆಗಬೇಕು, ಈಗೆಲ್ಲ ಶುರುವಾಗೋದು. ಇನ್ನು ಕೇವಲ 2 ವೀಕ್ ಇದೆ ಅಂತ ಹೇಳಿದಾಗ ನೀವು ವ್ಯಕ್ತಿತ್ವವನ್ನು ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಜನರಿಗೆ. ನೀವು ಬೇಕಿದ್ರೆ ಸರ್ವೈವ್ ಆಗಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ. ಬಟ್ ವ್ಯಕ್ತಿತ್ವ ವಿಕಸನ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಮೊದಲನೇ ವಾರದಿಂದ ಸ್ಟಾರ್ಟ್ ಆಗಬೇಕು. ಸ್ವಲ್ಪ ಭ್ರಮಾಲೋಕ ಅಂದರೆ ಹ್ಯಾಲುಸಿನೇಷನಿಂದ ಹೊರಗೆ ಬನ್ನಿ ಮೋಕ್ಷಿತ ಅವರೇ ಅಂತ ಡೈರೆಕ್ಟಾಗಿ ಹೇಳಿದ್ರು. ಇನ್ನು ಅದಾದ ನಂತರ ಫ್ರೆಂಡ್ಶಿಪ್ ಅಂದರೆ ಏನು ಅಂತ ನಮ್ಮ ಗೆಳೆಯ ಗೆಳತಿ ಏನಿದಾರಲ್ಲ ಮನೆ ಒಳಗಡೆ, ಗೌತಮಿ ಮತ್ತು ಮಂಜು, ಹಾಗೆಯೇ ಫ್ರೆಂಡ್ಸ್ ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಗೆ ಕೇಳಿದ್ರು ಪ್ರಶ್ನೆ. ಅವರವ್ರದ್ದೇ ಆದ ರೀತಿಯಲ್ಲಿ ಉತ್ತರಗಳನ್ನು ಕೊಟ್ಟರು. ಪ್ರಮುಖವಾಗಿ ಪ್ಲಸ್ ಮೈನಸ್ ಗೊತ್ತಿರುತ್ತೆ. ಜೊತೆಗೆ ಸೋಲ್ತೀವಿ ಅಂತ ಹೇಳುವಾಗ ಎದ್ದು ನಿಲ್ಲಿಸೋದಕ್ಕೆ ಅಥವಾ ಬೆನ್ನಿಗೆ ನಿಲ್ಲೋದಕ್ಕೆ ಫ್ರೆಂಡ್ ಅನ್ನೋನು ಇರ್ತಾನೆ ಅನ್ನೋ ಥರ ಎಲ್ಲ ಹೇಳ್ತಾರೆ. ಸೊ ನಿಮ್ಮ ಜೊತೆಗೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳು ಅಥವಾ ನಿಮ್ಮ ಗೆಳೆಯ ಗೆಳತಿ ಅಂತ ಯಾರನ್ನು ನೀವು ಅನ್ಕೋತಾ ಇದ್ದೀರಲ್ಲ, ಅವ್ರು ನಿಮ್ಮ ಎನಿಮೀಸ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವರಿಗೆ ನಿಮ್ಮ ಪ್ಲಸ್ಸು ಗೊತ್ತಿದೆ, ಮೈನಸ್ಸು ಗೊತ್ತಿದೆ. ಸೊ ನೀವು ಹೆಂಗೆ ಗೆಲ್ತೀರಾ ಈಗ ಅಂತ ಹೇಳ್ತಾರೆ. ಲಾಸ್ಟಿಗೆ ನೀವು ಇಬ್ಬರು ಬಂದು ನಿಂತ್ಕೊಂಡ್ರೆ, ಗೆಳೆಯ ಗೆಳತಿ ಅಥವಾ ಫ್ರೆಂಡ್ಸ್ ಬಂದು ಒಟ್ಟೊಟ್ಟಿಗೆ ನಿಂತ್ಕೊಂಡ್ರೆ ಹೆಂಗೆ ಗೆಲ್ತೀರಾ ನೀವು? ಸ್ನೇಹ ಬೇಕು, ಬಾಂಧವ್ಯ ಇಂಪಾರ್ಟೆಂಟ್, ಸ್ನೇಹವನ್ನು ಕಾಪಾಡ್ಕೊಳ್ಬೇಕು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹದ ಅವಶ್ಯಕತೆ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ಅನ್ನೋದು ಕೇವಲ ಕಂಪನಿ ಆಗಿರ್ಬೇಕಷ್ಟೇ. ನಮ್ಮ ಧನರಾಜ್ ಮತ್ತು ಹನುಮಂತ ಅವ್ರ ಥರ ದೋಸ್ತ ಅಂದ್ಕೊಂಡು ಕಂಪ್ನಿಗೆ ಜಸ್ಟ್ ಒಂದು ಮಾತಾಡ್ಕೊಂಡಿರ್ತಾರಲ್ಲ, ಅಲ್ಲಿಗೆ ಅದು ಸೀಮಿತವಾಗಿರಬೇಕು. ಅದನ್ನು ಹೊರತುಪಡಿಸಿ ನೀವು ಏನೋ ಯಾವ ಲೆವೆಲ್, ನೆಕ್ಸ್ಟ್ ಲೆವೆಲ್, ಎಂಥ ಬಾಂಧವ್ಯ ಅಂತೆಲ್ಲ ಜನ ನೋಡಿ ನಿಮ್ಮ ಬಾಂಧವ್ಯ ಅಥವಾ ಸ್ನೇಹವನ್ನು ನೋಡಿ ಅವರು ಹೊರಗಡೆ ಸಂಭ್ರಮಿಸ್ತಾ ಇಲ್ಲ, ಅದನ್ನು ನೋಡಿ ನಗಾಡ್ತಾ ಇರ್ತಾರೆ ಅಂತ ನೇರವಾಗಿ ಹೇಳಿದ್ರು ಈ 4 ಜನ ಸ್ನೇಹಿತರಿಗೆ. ಎಷ್ಟರ ಮಟ್ಟಿಗೆ ಅರ್ಥ ಆಗಿರುತ್ತೋ ಗೊತ್ತಿಲ್ಲ. ಗೌತಮಿ ಅವರಿಗೆ ಹೇಳೋದಕ್ಕೆ ಮಾತೇ ಇರಲಿಲ್ಲ. ಮಂಜು ಅವರಂತೂ ಗರ ಬಡ್ದವ್ರಂಗೆ ಸುಮ್ಮನೆ ಕೂತಿದ್ರು, ತಲೆ ಬಗ್ಗಿಸ್ಕೊಂಡು ಕೂತ್ಕೋತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಕಂಬ್ಯಾಕ್ ಮಾಡ್ತಾರೋ ಇಲ್ವೋ ಅದು ಅರ್ಥ ಆಗ್ತಾ ಇಲ್ಲ. ತ್ರಿವಿಕ್ರಮ್ ಅವರಂತೂ ಏನೋ ಮುಖದ ಮೇಲೆ ಮಾರಿ ಹಬ್ಬ ಎಲ್ಲ ಆದಮೇಲೆ ಕೆಂಪು ಇದು ಕುಂಕುಮ ಎಲ್ಲ ಬಿದ್ದಿರುತ್ತಲ್ಲ, ಆ ರೇಂಜಿಗೆ ಅವ್ರು ಸ್ವಲ್ಪ ಡೈಲಾಗ್ ಎಲ್ಲ ಹೊಡೆದ್ರು. ಆ್ಯಕ್ಚುಲಿ ಎಲ್ಲ ಆಟ ಶುರುವಾಗಿದೆ ಹಾಗೆ ಹಿಂಗೆ ಅಂತ. ಹನುಮಂತ ಅವರು ಆ್ಯಸ್ ಯೂಶ್ವಲ್ ಆಟ ಯಾವಾಗಲೂ ಶುರುವಾಗಿದೆ ಅಣ್ಣ, ಇವ್ರಿಗೆಲ್ಲ ಇವಾಗ ಗೊತ್ತಾಗ್ತಾ ಇದೆ ಅಂತ ತುಂಬ ಸಿಂಪಲ್ಲಾಗಿ ಅವ್ರದ್ದೇ ಆದಂತಹ ರೀತಿಯಲ್ಲಿ ಉತ್ತರ ಕೊಟ್ಟರು. ಇವನ್ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಅದನ್ನು ನೋಡುವಾಗ ನಗು ಬಂತು. ಸೊ ಸ್ನೇಹಿತರೆ, ಇದಿಷ್ಟು ನಿನ್ನೆ ಎಪಿಸೋಡ್ನ ಹೈಲೈಟ್ಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಂಡ್ ಇನ್ಫ್ಯಾಕ್ಟ್ ರಜತ್ ಅವರು ಫಸ್ಟಿಗೆ ಬಂದು ಭವ್ಯ ಹತ್ರ ಮಾತಾಡ್ತಾರಲ್ಲ, ನೀನು ಎಲ್ಲದರಲ್ಲೂ ಮೋಸ ಮಾಡ್ಕೊಂಡು ಆಟ ಆಡ್ತೀಯಾ, ನಿಂಗೆ ಅದು ಗೊತ್ತಾಗ್ತಾ ಇಲ್ವೋ ಗೊತ್ತಿಲ್ಲ, ನನಗಂತೂ ನಿಂಗೆ ಗೊತ್ತಿದೆ ಅಂತಲೇ ಇಂಟೆನ್ಷನಲಿ ನೀನು ಆಡ್ತಾ ಇದೆಯಾ ಅಂತ ಅನ್ನಿಸಿದೆ ನನಗೆ.
ಬಟ್ ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರು ಸುದೀಪ್ ಅವರು ಏನಂತ, ನೀನು ಬೇರೆಯವ್ರ ಹತ್ರ ಮಾತಾಡುವಂತಹ ಟೋನ್ ಹಾಗೆ ತ್ರಿವಿಕ್ರಮ್ ಹತ್ರ ಮಾತಾಡುವಂತಹ ಟೋನಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ಹೌದು, ಕಿಚ್ಚ ಸುದೀಪ್ ಅವ್ರು ಹೇಳಿದ ನಿಜಾನೇ ಅಲ್ವಾ, ನೀನು ಯಾಕೆ ಆ ಥರ ಮಾತಾಡ್ತೀಯಾ ಅಂತ ಹೇಳುವಾಗ ಭವ್ಯ ಅವರು ಅಯ್ಯೋ ನಂಗೆ ಗೊತ್ತಿಲ್ಲ ರಜತ್, ನನಗೆ 3 ವಾರದಿಂದ ಏನಾಗ್ತಿದೆ ಅಂತ ಗೊತ್ತಿಲ್ಲ ರಜತ್ ಅಂತ ಹೇಳೋದಕ್ಕೆ ಅವ್ರದ್ದೇ ಆದ ರೀತಿಯಲ್ಲಿ ಡಿಫೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಟ್ ರಜತ್ ಅವರು ಇಲ್ಲ, ನೀನು ಆಚೆ ಬರಲೇಬೇಕು, ನೀನು ಗೆಲ್ಲೇಬೇಕು, ನೀನು ಚೇಂಜ್ ಆಗಲೇಬೇಕು, ಎಲ್ಲಿ ತಪ್ಪಾಗ್ತಿದೆಯೋ ಅದನ್ನು ಸರಿಪಡಿಸ್ಕೊಳ್ಳೇಬೇಕು. ಈಗ ನಾನು ನೋಡಿ ಸುಮ್ಮನೆ ನಾನು ನಿನಗೆ ಫೇವರಿಸಮ್ ಮಾಡಿಲ್ಲ, ಬಟ್ ಫೇವರಿಸಮ್ ಮಾಡಿದ್ದೀನಿ ಅನ್ನೋ ಥರ ನಾನು ಅನ್ನಿಸ್ಕೋಬೇಕಾಯಿತು ಅನ್ನೋ ಥರ ಎಲ್ಲ ಹೇಳಿರ್ತಾರೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಅರ್ಥ ಆಗಿದೆಯೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ವಾರದ ಕಿಚ್ಚನ ಪಂಚಾಯತಿ ಬಗ್ಗೆ ನಿನ್ನೆ ಅಷ್ಟೇ ನಾವು ಅಪ್ಡೇಟ್ ಕೊಟ್ಟಿದ್ವಿ. ನಿನ್ನೆ ಎಪಿಸೋಡಲ್ಲೂ ಕೂಡ ಸಾಕಷ್ಟು ಚೆನ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ಕ್ಲಾಸ್ ತಗೊಂಡ್ರು ಕಿಚ್ಚ ಸುದೀಪ್ ಅವರು. ಇನ್ಫ್ಯಾಕ್ಟ್ ಅದೇ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದಂತಹ ಕೆಲವೊಂದಷ್ಟು ವಿಷಯಗಳು, ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ಕಂಟೆಸ್ಟೆಂಟ್ಸ್ಗೆ ಕೊಟ್ಟಂತಹ ಮಾಹಿತಿಗಳೆಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಆ್ಯಪ್ಟ್ ಆಗಿತ್ತು. ಎಲ್ಲರೂ ಕೂಡ ಇವಾಗ ಚಾರ್ಜ್ ಅಪ್ ಆಗಿ ಆಟ ಆಡಬೇಕು ಅನ್ನೋ ರೀತಿಯಲ್ಲಿ ಇತ್ತು. ಇನ್ಫ್ಯಾಕ್ಟ್ ಹೊರಗಡೆ ಇರುವಂತಹ ಜನಗಳಿಗೆ ಅರ್ಥ ಆಗ್ತಾ ಇದೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಯಾವ ರೀತಿ ಆಡಬೇಕು ಅಂತ, ಬಟ್ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನು ಮನವರಿಕೆ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅಂದರೆ ಎಲ್ರಿಗೂ ಲೈಕ್ ಅಂದರೆ ತಲೆಗೆ ಠಕ್ ಅಂತ ಹೊಡಿಬೇಕು. ಸತ್ಯ ಯಾವತ್ತೂ ಒಂದು ರೀತಿ ಖಾರವಾಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಕಟ್ಟು ಸತ್ಯಗಳನ್ನು ಕಿಚ್ಚ ಸುದೀಪ್ ಅವರು ಮನೇಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ನಿನ್ನೆ ಹೇಳಿದರು. ಬಟ್ ಯಾರು ಎಷ್ಟು ಮಟ್ಟಿಗೆ ಬದಲಾಗ್ತಾರೆ ಗೊತ್ತಿಲ್ಲ. ಮಂಜು ಅವರಿಗೆ ಇನ್ನೂ ಕೂಡ ಸೆಲ್ಫ್ ಡೌಟ್ ಕಾಡ್ತಾ ಇದೆ. ಚೈತ್ರ ಅವರು ಆಲ್ರೆಡಿ ಔಟ್ ಆಗಿ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಮೋಕ್ಷಿತ ಅವರು ಇನ್ನೂ ಹ್ಯಾಲುಸಿನೇಷನಲ್ಲೇ ಇದ್ದಾರೆ. ಬರೀ ಟಾಸ್ಕಲ್ಲಿ ಮಾತ್ರ ನಾನು ಸರಿ ಮಾಡಿಕೊಂಡ್ರೆ ನಾನು ಗೆದ್ದುಬಿಡ್ತೀನಿ ಅಂತ. ಭವ್ಯ ಅವರು ಇನ್ನೂ ಕೂಡ ತ್ರಿವಿಕ್ರಮ್ ಅವರ ನೆರಳಿನಿಂದ ಆಚೆ ಬರಬೇಕಾ ಬೇಡವಾ ಅನ್ನುವಂತಹ ಗೊಂದಲದಲ್ಲೇ ಇದ್ದಾರೆ. ಬಟ್ ತ್ರಿವಿಕ್ರಮ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಕಿಚ್ಚ ಸುದೀಪ್ ಅವರು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ಕಿಚ್ಚ ಸುದೀಪ ವಿತ್ ಅಂದರೆ ಬಿಗ್ ಬಾಸ್ ಸಂಡೇ ಎಪಿಸೋಡ್ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.